You're a superhero. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಆರ್ ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ವಿಡಿಯೋ ನೋಡಲ್ಲ ಹೇಳ್ತೀನಿ, ಲವ್ ಸಾಂಗ್ ಲಿರಿಕ್ಸ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡುತ್ತೆ ಒಂದು ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ಸ್ಕಿಪ್ ಮಾಡಿದ್ರೆ ಮತ್ತೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜೂರ ಬೆಲ್ ಬಟನ್ನ ಆಲಲ್ಲಿ ಇಟ್ಕೊಂಡು, ಬೆಲ್ ಬಟನ್ ಆಲಲ್ಲಿ ಇಟ್ಕೊಂಡು ನಾನು ಅದೇ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋಕ್ಕೆ ಬೆಳೆಸಿರೋ ಪ್ರಿಸೆಟಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ. ವಿಡಿಯೋಕ್ಕೆ ಬೆಳೆಸಿರೋ ಆಲ್ ಫೋಟೋಸ್ ಆ್ಯಂಡ್ ಇಮೇಜ್ಗಳೆಲ್ಲ ಅಲ್ಲೇ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೀವು ಮೊದಲಿಗೆ ಲೈಟ್ ಮೋಷನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಾಜೆಕ್ಟ್ಸ್ ಇಲ್ಲಿ ಪ್ರಾಜೆಕ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ಈ ವಿಡಿಯೋ ಕೆಳಗಡೆ ಈ ರೀತಿ 3 ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಒಂದು ಬೀಟ್ ಬೈ ಆರ್ ಸ್ಟುಡಿಯೋ ಎಡಿಟಿಂಗ್, ಒಂದು ಶೇಕ್ ಬೈ ಆರ್ ಸ್ಟುಡಿಯೋ ಎಡಿಟಿಂಗ್ ಅಂತ, ಒಂದು ಆಲ್ ಟೆಕ್ಸ್ಟ್ ಅಂತ ಒಂದು ಮೂರು ಪ್ರಿಸೆಟ್ನ ಕೊಟ್ಟಿರ್ತೀನಿ. 3 ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ನಾನು ಈ ರೀತಿ ಬೀಟ್ಗಳನ್ನ ಆ್ಯಡ್ ಮಾಡಿರ್ತೀನಿ. 23 ಸೆಕೆಂಡ್ ವಿಡಿಯೋ ಇದೆ ಇದು. ಈ ರೀತಿ ಬೀಟ್ಗಳನ್ನ ಆ್ಯಡ್ ಮಾಡಿರ್ತೀನಿ. ನೀವು ಇಲ್ಲಿ ಚೇಂಜಸ್ ಮಾಡಬೇಕಾಗಿಲ್ಲ. ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಈ ರೀತಿ ಇಮೇಜ್ಗಳನ್ನ ಕೊಟ್ಟಿರ್ತೀನಿ. ಶ್ರೀನಿಧಿ ಶೆಟ್ಟಿ ಅವರ ಇಮೇಜ್ಗಳನ್ನ ನಾನು ಬಳಸಿದ್ದೀನಿ ಈ ವಿಡಿಯೋಗೆ. ಅವ್ರ ಇಮೇಜ್ಗಳನ್ನ ನಾನು ಕೊಟ್ಟಿರ್ತೀನಿ. ಆ ಇಮೇಜ್ನ ಇಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಇಮೇಜ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲೆ ಕಾಣೋ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫಿಲ್ ಕಂಪನಿ ಅಂತ ಕೊಟ್ಬಿಟ್ಟು ಇಲ್ಲಿ ಮೋನ್ ಟ್ರಾನ್ಸ್ಫರ್ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಈ ರೀತಿ ಅಡ್ಜಸ್ಟ್ನ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲ್ಗೆ ಇಟ್ಕೊಂಡ್ಬಿಟ್ಟು ಇದನ್ನ ಎಂಡ್ವರೆಗೂ ಈ ರೀತಿ ಹೋಗ್ಬಿಟ್ಟು ಈ ರೀತಿ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ನ ಮಾಡ್ಕೊಳ್ಳಿ. ಈ ಇಮೇಜ್ನ ಎಂಡ್ವರೆಗೂ ಎಕ್ಸ್ಟ್ರಾಕ್ಟ್ನ ಮಾಡ್ಕೊಂಡಾದ್ಮೇಲೆ ಅಷ್ಟೇ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಶೇಕ್ ಬೈ ಆರ್ ಸ್ಟುಡಿಯೋ ಎಡಿಟಿಂಗ್ ಅಂತ ಇದಲ್ಲ, ಈ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಅಲ್ಲಿ ನಾವು ಬಿಟ್ ಮಾರ್ಕಲ್ಲಿ ಪ್ರಾಜೆಕ್ಟಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡಿದ್ವಲ್ಲ, ಆ ಇಮೇಜು ಇದೇ ಥರ ಇದೆ. ಈ ಇಮೇಜ್ಗೆ ಬಂದ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಇಲ್ಲಿ ಗೌಸಿನ್ ಬ್ಲರ್ ಅಂತ ಒಂದು ಎಫೆಕ್ಟ್ ಇದೆ. ಈ ಎಫೆಕ್ಟ್ನ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತು ಬಿಟ್ ಬೈ ಆರ್ ಸ್ಟುಡಿಯೋ ಎಡಿಟಿಂಗ್ ಅಂತ ಈ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇದಕ್ಕೆ ಈ ಇಮೇಜ್ಗೆ ಈ ಎಫೆಕ್ಟ್ನ ಇಲ್ಲಿ ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಎಫೆಕ್ಟ್ ತಗೊಳ್ಳಿ. ಕೊಟ್ಟಾದ್ಮೇಲೆ ಅದೇ ರೀತಿ ಬ್ಲರ್ ಆಗಿ ಕನ್ವರ್ಟ್ ಆಗುತ್ತೆ, ಬ್ಲರ್ ಅಪ್ಲೈ ಆಗುತ್ತೆ. ಮತ್ತು ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ಶೇಪ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮೋನ್ ಟ್ರಾನ್ಸ್ಫರ್ ಮೇಲೆ ಹೋಗ್ಬಿಟ್ಟು ಈ ರೀತಿ ಶೇಪ್ನ ಈ ರೀತಿ ಝೂಮ್ನ ಮಾಡ್ಕೊಳ್ಳಿ. ಝೂಮ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇದನ್ನು ಮೋನ್ ಟ್ರಾನ್ಸ್ಫರ್ ಮೇಲೆ ಹೋಗ್ಬಿಟ್ಟು ಈ ರೀತಿ ಅವ್ರ ಫೇಸ್ ಏನಿದೆಯಲ್ಲ ಆ ಫೇಸ್ ಮೇಲೆ ತೊಗೊಂಡಾದ್ಮೇಲೆ ಇಲ್ಲಿ ಈ ರೀತಿ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನ ಈ ಶೇಪ್ನ ಎಂಡ್ವರೆಗೂ ಈ ರೀತಿ ಎಕ್ಸ್ಟ್ರಾಕ್ಟ್ನ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ನ ಮಾಡ್ಕೊಂಡಾದ್ಮೇಲೆ ಮತ್ತು ಸ್ಟಾರ್ಟಿಂಗಿಗೆ ಬನ್ನಿ. ಸ್ಟಾರ್ಟಿಂಗ್ ಬಂದಮೇಲೆ ಪ್ಲಸ್ಸಿಗೆ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೀವು ಪ್ರಿವ್ಯೂವಲ್ಲಿ ನೋಡಿರಲ್ಲ ಆ ರೀತಿ ಇಮೇಜ್ನ ಇಲ್ಲಿ ಒಂದು ಇಮೇಜ್ ಇದೆ. ಈ ಇಮೇಜ್ನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಝೂಮೌಟ್ನ ಮಾಡ್ಕೊಳ್ಳಿ. ಝೂಮೌಟ್ನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಟಾಪಿಗೆ ಹೋಗೋದು. ಇದೇನು ಇಮೇಜ್ ಇದೆ ಇಲ್ಲ, ಈ ಇಮೇಜ್ನ ಇಲ್ಲಿ ಲೆಫ್ಟ್ ಸೈಡ್ಗೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ರೆಕ್ಟ್ಯಾಂಗಲ್ ಕೆಳಗಡೆ ತೊಗೊಂಡು ರೆಕ್ಟ್ಯಾಂಗಲ್ ಕೆಳಗಡೆ ತೊಗೊಂಡಾದ್ಮೇಲೆ ಇಮೇಜ್ನ ಈ ರೀತಿ ಎಂಡ್ವರೆಗೂ ಎಕ್ಸ್ಟ್ರಾಕ್ಟ್ನ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈಗ ಇದೇನು ಲೆಫ್ಟ್ ಸೈಡ್ಗೆ ನಿಮಗೆ ಅಂದರೆ ಕಣ್ಣು ಏನು ಕಾಣ್ತೈತಲ್ಲ, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮೇಲೆ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ 2 ಲೇಯರ್ ಸೆಲೆಕ್ಟೆಡ್ ಅಂತ ಹೇಳುತ್ತೆ. ಈ ಬಾಕ್ಸ್ ಇದೆ ನೋಡಿ, ಈ 3 ಬಾಕ್ಸಲ್ಲಿ ಸೆಂಟ್ರಲ್ಲಿರೋ ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅದೊಂದು ಗ್ರೂಪಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ಎಡಿಟ್ ಗ್ರೂಪಲ್ಲಿ ಹೋಗ್ಬಿಟ್ಟು ನೀವು ಏನಾದರೂ ಇಲ್ಲಿ ಚೇಂಜ್ ಮಾಡ್ಕೊಂಡಿದ್ರೆ ಚೇಂಜಸ್ ಮಾಡ್ಕೋಬೋದು. ನಾನು ಇಲ್ಲಿ ಏನೂ ಚೇಂಜಸ್ ಮಾಡಲ್ಲ. ಸ್ವಲ್ಪ ಇಮೇಜ್ ಏನಿದೆಯಲ್ಲ ಇದನ್ನ ಸ್ವಲ್ಪ ಈ ರೀತಿ ಟಾಪ್ಗೆ ತೊಗೊಂಬರ್ತೀನಿ ಅಷ್ಟೇ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಇದೇನು ಗ್ರೂಪ್ ಇದೆಯಲ್ಲ, ಗ್ರೂಪಿನಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ನೀವು ಅಂದರೆ ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ.
ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಅದೇ ಗ್ರೂಪ್ ಮೇಲೆ ಬಂದುಬಿಟ್ಟು ಬಾರ್ಡರ್ ಆ್ಯಂಡ್ ಶ್ಯಾಡೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದು ಬಾರ್ಡರ್ ವೈಟ್ ಇರುತ್ತೆ, ವೈಟೇ ಇರಲಿ. ಇಲ್ಲಿ ಸ್ವಲ್ಪ ಇದನ್ನು ಇಲ್ಲಂದರೆ 17 ಇಟ್ಕೊಳ್ಳಿ, 17 ಅಥವಾ 16, 15 ಇಟ್ಕೊಳ್ಳಿ. 15 ಇಟ್ಕೊಂಡಾದ್ಮೇಲೆ ಈ ರೀತಿ ಅದು ಬಾರ್ಡರ್ ಆ್ಯಡ್ ಆಗುತ್ತೆ. ಮತ್ತು ಇಲ್ಲಿ ಈ 2 ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಶ್ಯಾಡೋ ಅಂತ ಇದೆಯಲ್ಲ, ಶ್ಯಾಡೋನ ಆನ್ ಮಾಡ್ಕೊಳ್ಳಿ. ಇದನ್ನು ನೀವು ವೈಟ್ ಇಟ್ಕೊಳ್ಳಿ. ಅಲ್ಲಿ ಕಲರ್ ಆಪ್ಷನ್ ಬಂದುಬಿಟ್ಟು ವೈಟ್ ಇಟ್ಕೊಂಡ್ಬಿಟ್ಟು ಇದನ್ನು 11ವರೆಗೆ ಇಟ್ಕೊಳ್ಳಿ. 11 ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಸ್ಟೆಪ್ ಮುಗೀತು. ಈ ಸ್ಟೆಪ್ ಮುಗಿದಾದ್ಮೇಲೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಶೇಕ್ ಬೈ ಆರಾಮ್ ಶೋ ಈಟಿಂಗ್ ಅಂತ ಈ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಶೇಪ್ನ ಕೊಟ್ಟಿದ್ದಲ್ಲ, ಈ ರೆಕ್ಟ್ಯಾಂಗಲ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಇಲ್ಲಿ ಆಸಿಲೇಟ್ ಅಂತ ಮತ್ತು ಒಂದು ಸ್ವಿಂಗ್ ಅಂತ 2 ಎಫೆಕ್ಟ್ ಇರುತ್ತೆ. 2 ಎಫೆಕ್ಟ್ನ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಒಂದು ಸ್ಟೆಪ್ ಬ್ಯಾಕ್ ಬಂದು ಅದೇನು ನಾವು ಪ್ರಾಜೆಕ್ಟ್ನ ಮಾಡ್ತಿದ್ದಲ್ಲ ಆ ಪ್ರಾಜೆಕ್ಟಿಗೆ ಬಂದುಬಿಟ್ಟು ಇಲ್ಲಿ ಗ್ರೂಪ್ ಆ್ಯಂಡ್ ಮಾಸ್ಕ್ 1 ಅಂತ ಇದೆ. ಈ ಗ್ರೂಪ್ ಇದೆಯಲ್ಲ, ಈ ಗ್ರೂಪಿಗೆ ಬಂದುಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಪೇಸ್ಟ್ ಆದಮೇಲೆ ಅದೇ ರೀತಿ ಅಪ್ಲೈ ಆಗುತ್ತೆ. ಅಪ್ಲೈ ಆದಮೇಲೆ ನೀವೇನು ಮಾಡ್ಕೊಳ್ಳಲ್ಲ, ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಆಲ್ ಟೆಕ್ಸ್ಟ್ ಪ್ರಿಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಪ್ಲೇ ಬಟನ್ ಅಂದರೆ ಈ ಪ್ಲೇ ಅಂತ ಇದೆಯಲ್ಲ, ಈ ಪ್ಲೇ ಬಟನ್ ಪಕ್ಕ ಇರೋ ಯಾರ ಮೇಲೆ ಈ ಚೌಕಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ಇಲ್ಲಿ ಮತ್ತೆ ಚೌಕಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ 13 ಲೇಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೇಟ್ ಪಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಲೇಯರ್ಗಳನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಲೇಯರ್ಗಳನ್ನ ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರಿಲಿಕ್ಸ್ ಈ ರೀತಿ ಆ್ಯಡ್ ಆಗುತ್ತೆ. ರಿಲಿಕ್ಸ್ ಈ ರೀತಿ ಆ್ಯಡ್ ಆದಮೇಲೆ ಇಲ್ಲಿ ಎಂಡ್ವರೆಗೂ ರಿಲಿಕ್ಸ್ನ ನಾನು ಬರೆದಿದ್ದೀನಿ, ನೀವೇನೋ ಚೇಂಜಸ್ ಮಾಡೋಕ್ಕಾಗಿಲ್ಲ. ಇಷ್ಟಾದಮೇಲೆ ನೀವೇನು ಆಗಿಲ್ಲ. ಇಲ್ಲಿ ಪ್ಲಸ್ಗೆ ಕ್ಲಿಕ್ ಮಾಡಿ. ಬಟ್ಸ್ ಇಲ್ಲಿ ಗ್ರೂಪ್ ಆ್ಯಂಡ್ ಮಾಸ್ಕ್ 1 ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇದೆಯಲ್ಲ ಇದ್ರ ಮೇಲೆ ಹೋಗ್ಬಿಟ್ಟು ಇಲ್ಲಿ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ನಾನು ಇಮೇಜ್ನ ಕೊಟ್ಟಿರ್ತೀನಿ, ಆ ಇಮೇಜ್ನ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದು ಒಂಥರ ಹಾರ್ಟ್ ಇಮೇಜ್ನ ಕೊಟ್ಟಿರ್ತೀನಿ, ಆ ಇಮೇಜ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಇಮೇಜ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇವರು ಹೆಡ್ ಏನಿದೆಯಲ್ಲ ಈ ತಲೆ ಮೇಲೆ ತೊಗೊಂಡಾದ್ಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ರೀತಿ 12 ಇಟ್ಕೊಳ್ಳಿ. ಇಲ್ಲಿ ನಾನು ಯಾವ ರೀತಿ 12 ಇಟ್ಕೊಂಡಿದ್ದೀನೋ ಈ ರೀತಿ 12 ಇಟ್ಕೊಂಡ್ಬಿಟ್ಟು ಈ ರೀತಿ ನೀವು ಇದನ್ನ ಈ ರೀತಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಈ ರೀತಿ ಅಡ್ಜಸ್ಟ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಏನು ಮಾಡ್ಬೇಕಾಗಿಲ್ಲ, ಸ್ವಲ್ಪ ಜೂಮ್ ಔಟ್ನ ಮಾಡ್ಕೊಳ್ಳಿ. ನಿಮಗೆ ಜೂಮ್ ಔಟು ಅವ್ರ ಹೆಡ್ಗೆ ಒಪ್ಪೋ ಥರನೇ ನೀವು ಆ್ಯಡ್ನ ಮಾಡ್ಕೊಳ್ಳಿ. ಇಲ್ಲಿ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಾರ್ಡರ್ ಆ್ಯಂಡ್ ಶ್ಯಾಡೋ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶ್ಯಾಡೋ ಆಪ್ಷನ್ನಲ್ಲಿ ಹೋಗ್ಬಿಟ್ಟು ಶ್ಯಾಡೋನ ಈ ರೀತಿ ಆನ್ ಮಾಡ್ಕೊಳ್ಳಿ. ಶ್ಯಾಡೋನ ಆನ್ ಮಾಡ್ಕೊಂಡಾದ್ಮೇಲೆ ಅಷ್ಟೇ ಬ್ಯಾಕ್ ಬನ್ನಿ. ಅದು ಅಷ್ಟೇ ಇರಲಿ ಶ್ಯಾಡೋ, ನೀವೊಂದು ಚೇಂಜ್ ಮಾಡಿಬಿಡಿ. ಮತ್ತು ಈ ಗ್ರೂಪಲ್ಲೇ ಈ ಅಂದರೆ ಆ ಆರ್ಟ್ ಏನು ಆ್ಯಡ್ ಮಾಡಿದ್ವಲ್ಲ ಅದನ್ನು ಎಂಡವರು ಎಕ್ಸ್ಟ್ರಾಟ್ನ ಮಾಡ್ಕೊಳ್ಳಿ. ಎಕ್ಸ್ಟ್ರಾಟ್ನ ಮಾಡ್ಕೊಂಡಾದ್ಮೇಲೆ ಅದು ಈ ರೀತಿ ಅಪ್ಲೈ ಆಗುತ್ತೆ. ಅದು ಯಾಕೋ ಕರೆಕ್ಟಾಗಿ ಅಪ್ಲೈ ಆಗಿಲ್ಲ, ನೀವು ಅದನ್ನು ಅಪ್ಲೈನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ನೀವು ಅದನ್ನ ಎಡಿಟ್ ಗ್ರೂಪಲ್ಲಿ ಹೋಗ್ಬಿಟ್ಟು ನಾನು ಯಾವ ರೀತಿ ತಿಳಿಸ್ಕೊಟ್ನಲ್ಲ ಆ ರೀತಿ ನೀವು ಅದನ್ನ ಹಾರ್ಟಿನ ಸಿಂಬಲ್ನ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಾಗಿ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಶೇಕ್ ಬೈ ಆರಾಮ್ ಶೋ ಈಟಿಂಗ್ ಅಂತ ಈ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಈ ಪ್ರಾಜೆಕ್ಟಲ್ಲಿ ಇಲ್ಲೊಂದು ಇದು ಇದೆಯಲ್ಲ ಅಂದರೆ ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟ್ಗೆ ಈ ರೀತಿ ಎಫೆಕ್ಟ್ ಇರುತ್ತೆ. ಈ ಎಫೆಕ್ಟ್ನಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮಾಡ್ತಾ ಇರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಈ ಟೆಕ್ಸ್ಟ್ಗೆ ಈ ಎಫೆಕ್ಟ್ನ ಈ ರೀತಿ ಪೇಸ್ಟ್ನ ಮಾಡ್ಕೊತಾ ಹೋಗಿ. ಈ ರೀತಿ ನಾನು ಯಾವ ರೀತಿ ಪೇಸ್ಟ್ನ ಮಾಡ್ತಾ ಇದ್ದಲ್ಲ ಈ ರೀತಿ ಎಫೆಕ್ಟ್ನ ಪೇಸ್ಟ್ನ ಮಾಡ್ಕೊಳ್ತಾ ಹೋಗಿ. ಈ ರೀತಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಎಫೆಕ್ಟ್ನ ಪೇಸ್ಟ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೀವು ಆಲ್ ಟೆಕ್ಸ್ಟ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ ನಾನು ನಿಮಗೆ ತೋರಿಸೋ ಸಲ 3 ಎಫೆಕ್ಟ್ ಅಂದರೆ ಸಾರಿ ಫ್ರೆಂಡ್ಸ್ 3 ಟೆಕ್ಸ್ಟ್ ಲೇಯರ್ಗೆ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಮತ್ತು ಅಷ್ಟೇ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಶೇಕ್ ಬೈ ಆರಾಮ್ ಶೋ ಈಟಿಂಗ್ ಅಂತ ಮತ್ತೆ ಅದೇ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮುಂದೆ 1 2 3 ಅಂತ HDR CC ಲೇಯರ್ಗಳಿರುತ್ತೆ. ಈ ಲೇಯರ್ಗಳನ್ನ ಈ ರೀತಿ ಕಾಪಿನ ಮಾಡ್ಕೊಳ್ಳಿ. ಚೌಕಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ 3 ಲೇಯರ್ ಅಂತ ಕೊಡಿ. ಕಾಪಿ ಕೊಟ್ಟಾದ್ಮೇಲೆ ಇಲ್ಲಿ ಬಿಟ್ ಬೈ ಆರಾಮ್ ಶೋ ಈಟಿಂಗ್ ಅಂತ ಇದೆಲ್ಲ ಇದನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇವನ್ನ ಲೇಯರ್ಗಳನ್ನ ಪೇಸ್ಟ್ ಮಾಡ್ಕೊಳ್ಳಿ. 3 ಲೇಯರ್ಗಳನ್ನ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಂಡಿಗೆ ಹೋಗಿ ಈ 3 ಲೇಯರ್ಗಳ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಎಂಡ್ವರೆಗೂ ಎಕ್ಸ್ಟ್ರಾಟ್ನ ಮಾಡ್ಕೊಳ್ಳಿ. ಎಕ್ಸ್ಟ್ರಾಟ್ನ ಮಾಡ್ಕೊಂಡು ಈ ರೀತಿ ಅದು ಆ್ಯಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ HD ಅಲ್ಲಿ ಕನ್ವರ್ಟ್ ಆಗುತ್ತೆ. ಮತ್ತು ನೀವು ಏನು ಚೇಂಜಸ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಚೇಂಜಸ್ ಮಾಡೋಕ್ಕಾಗಿದ್ದೆ ಏನೂ ಇಲ್ಲ. ಮತ್ತು ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಹೋಗ್ಬಿಟ್ಟು ಇಲ್ಲಿ ನಾನು ನಿಮಗೆ ಒಂದು
10 ಸೆಕೆಂಡ್ ಓವರ್ಲಿ ವೀಡಿಯೋನ ಕೊಟ್ಟಿರ್ತೀನಿ. ಆ ಓವರ್ಲಿ ವೀಡಿಯೋನ ಮುಂಚೆನೇ ಅಂದರೆ ಯೂಸ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಈ ಓವರ್ಲಿ ವೀಡಿಯೋಗೆ ಏನಾದರೂ ಸೌಂಡ್ ಇತ್ತು ಅಂದರೆ ಸ್ವಲ್ಪ ಮ್ಯೂಟ್ನ ಮಾಡ್ಕೊಳ್ಳಿ. ಸೌಂಡ್ ಆಪ್ಷನ್ ಹೋಗ್ಬಿಟ್ಟು ಈ ರೀತಿ ಸಾರಿ ಫ್ರೆಂಡ್ಸ್ ಸಾಂಗ್ನ ಮ್ಯೂಟ್ ಮಾಡ್ಕೊಂಬಿಟ್ಟು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಬಂದುಬಿಟ್ಟು ಲೈಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ನ ಕೊಟ್ಟಾದ್ಮೇಲೆ ಆಯಿತು ಈ ರೀತಿ ಬ್ಲ್ಯಾಕ್ ಕಲರ್ ಇರೋದು ಎರೇಸ್ ಆಗುತ್ತೆ. ಮತ್ತು ಈ ವಿಡಿಯೋನ ಅಂದರೆ ಈ ವಿಡಿಯೋನ ಲಾಂಗ್ ಪ್ರೆಸ್ ಮಾಡ್ಕೊಂಬಿಟ್ಟು ಈ ಗ್ರೂಪ್ ಕೆಳಗಡೆ ತೊಗೊಂಡು ಆದಮೇಲೆ ಇದು ವಿಡಿಯೋ ಈ ರೀತಿ ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಇಲ್ಲಿ ಮುಂದೆ ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಸರಿ ಫ್ರೆಂಡ್ಸ್ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಇದೇ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಲೇಯರ್ ಅಂತ ಕೊಡಿ. ಮತ್ತು ಆ ಚೌಕಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸರಿ ಫ್ರೆಂಡ್ಸ್ ಡಿಸ್ಮಿಸ್ ಲೇಯರ್ನ ಇಲ್ಲಿ ಪೇಸ್ಟ್ ಲೇಯರ್ ಅಂತ ಕೊಡಿ. ಪೇಸ್ಟ್ ಲೇಯರ್ ಅಂತ ಕೊಟ್ಟಾದ್ಮೇಲೆ ಅದು ನಿಮಗೆ ಟಾಪಲ್ಲಿ ಹೋಗಿರುತ್ತೆ. ಟಾಪಲ್ಲಿ ಹೋಗಿರೋದನ್ನ ಈ ರೀತಿ ಕೆಳಗಡೆ ತೊಗೊಂಬಂದಾದ್ಮೇಲೆ ಇದು ಈ ರೀತಿ ಇರುತ್ತೆ. ಇಲ್ಲಿ ಎಂಡಿಗೆ ಹೋಗಿ ಸ್ವಲ್ಪ ನಿಮ್ಗೆ ಏನಾದರೂ ಕಡಿಮೆ ಆಯಿತು ಅಂದ್ರೆ ಮತ್ತೆ ಒಂದು ಸಲ ನೀವು ಆ್ಯಡ್ನ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಇಷ್ಟು ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್, ಟೇಕ್ ಕೇರ್.